ಸಾಂದ್ರ ನಮಸ್ಕಾರ. ನೋಡಿ ಸಾಂದ್ರ, ಮಹಿಳೆಯರಿಗೆ ಪುರುಷರಿಗೆ 3073 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು 26ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. 26/9/2025ರಿಂದ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ 16/10/2025 ತನಕ ಅವಕಾಶ ಇರುತ್ತೆ. ಈ ಒಂದು ದಿನಾಂಕ ಮುಂಚಿತವಾಗಿ ಯಾಕೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಕೆಲವು ಜನ ಈ ಒಂದು ಆಫೀಸ್ ಅಲ್ಲಿ ಇರುವಂತ ನೋಟಿಸು ಫೇಕ್ ಅಂತೀರ. ಅದೇ ಒಂದು ಕಾರಣಕ್ಕಾಗಿ ನೋಡಿ, ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು, ಇಲಾಖೆ ಹೆಸರು ಒಂದೊಂದಾಗಿ ನೋಡಿ. ಇಲ್ಲಿ ಕಲ್ಲಿರುವಂತ ಮೊದಲನೇ ಇಲಾಖೆ ಹೆಸರು ನೋಡಿ, CRPF ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ಬೇಕಂತ ಇದ್ದೀರಲ್ಲ, ನಿಮಗೆ ಖುಷಿಯ ವಿಚಾರ. ಮಹಿಳಾ ಅಭ್ಯರ್ಥಿಗೆ ಮತ್ತು ಪುರುಷ ಅಭ್ಯರ್ಥಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಮಹಿಳಾ ಅಭ್ಯರ್ಥಿಗೆ ಯುವ ಅಭ್ಯರ್ಥಿಗಳು, EWS, OBC ಅಭ್ಯರ್ಥಿಗಳು, SC ದವರು, ST ಈ ರೀತಿಯಾಗಿ ಹುದ್ದೆಗಳು ಖಾಲಿ ಇರತ್ತೆ. ನೋಡಿ, ಇಲ್ಲಿ CRPF ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ, BSF ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ, ITBP ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ, CSF ಇಲಾಖೆಯಲ್ಲಿ ಮತ್ತು SSB ಇಲಾಖೆಯಲ್ಲಿ. ಅದ ನಂತರ ಟೋಟಲ್ ಪೋಸ್ಟ್ ಆಲ್ ಇಂಡಿಯಾದಲ್ಲಿ 3073 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ನೋಡಿ, ಈ ಒಂದು ನೇಮಕಾತಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದು ಯಾವುದೇ ರೀತಿ ನಾನು ಫೇಕ್ ನ್ಯೂಸ್ ಅನ್ನು ಹೇಳ್ತಾ ಇಲ್ಲ. ಆಫೀಸಿಯಲ್ ಇರುವಂತ ವೆಬ್ಸೈಟ್ ಮೂಲಕಾಗಿ ಬೇಕಾದ್ರೆ SSC ಇಲಾಖೆದು ಆಫೀಸಿಯಲ್ ಇರುವಂತ ವೆಬ್ಸೈಟ್ ದಲ್ಲೇ ಚೆಕ್ ಮಾಡಿ, ತೆಳಗಡೆ ಡಿಸ್ಟ್ರಿಕ್ಟ್ ಸಂಭಾಷಣೆ ಇರುತ್ತೆ, ಚೆಕ್ ಮಾಡಿ. ಈಗ ಇದನ್ನ ಹಿಡ್ಕೊಂಡೇನೆ ಸುಮಾರು 4 ನೋಟಿಸ್ ಅನ್ನ ರಿಲೀಸ್ ಮಾಡಿದ್ರು ಇದೇ ತಿಂಗಳಿನಲ್ಲಿ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿ, ಅದ ನಂತರ ದೆಹಲಿ ಪೊಲೀಸ್ಗೆ ಅರ್ಜಿ ಸಲ್ಲಿಸಿ, ಅಥವಾ MTS ಡ್ರೈವರು, ಅದ ನಂತರ ಹೆಡ್ ಕಾನ್ಸ್ಟೇಬಲ್ ಎಲ್ಲ ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಬೇರೆ ರಾಜ್ಯ ಸರ್ಕಾರ ಪೋಸ್ಟ್ಗೋಸ್ಕರ ಮಾತ್ರ ಕಾಯ್ಬೇಡಿ. ಸೆಂಟ್ರಲ್ ಗೌರ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಡಿ. ಎಷ್ಟು ಓದಿದಿರಲ್ಲ, ನೀವೇನಾದ್ರೂ ರಾಜ್ಯ ಸರ್ಕಾರದಲ್ಲಿ ಕೆಲಸ ಸಿಗ್ಲಿಲ್ಲಪ್ಪ ಅಂದ್ರೆ, ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಆಗ್ಲಿಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಗಮನ ಕೊಡಿ. ಅಲ್ಲಿ ನಿಮಗೆ ವಯೋಮಿತಿ ಇದ್ದೇ ಇರತ್ತೆ. ಅಪ್ಲಿಕೇಶನ್ ಹಾಕಿ ಹುದ್ದೆ ಪಡೆಯಿರಿ. ಇಲ್ಲಿ ಕಾಣಿಸ್ತಾ ಇರಬಹುದು, CRPF ಇಲಾಖೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಟೋಟಲ್ ಆಗಿ 1006 ಪೋಸ್ಟ್ ಇರತ್ತೆ. ಮಹಿಳಾ ಅಭ್ಯರ್ಥಿಗೆ 23 ಪೋಸ್ಟ್ ಇರತ್ತೆ. CRPF ಇಲಾಖೆಯಲ್ಲಿ 1029 ಪೋಸ್ಟ್ ಖಾಲಿ ಇರತ್ತೆ. ಅದೇ BSF ಇಲಾಖೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 212, ಮಹಿಳಾ ಅಭ್ಯರ್ಥಿಗಳಿಗೆ 11 ಪೋಸ್ಟ್. ಅದ ನಂತರ ಈ ಒಂದು ITBP ಇಲಾಖೆಯಲ್ಲಿ ನೋಡಿ ಎಷ್ಟು ಪೋಸ್ಟ್ ಇದಾವ ಅಂತ ಹೇಳಿ. ITBP ಇಲಾಖೆಯಲ್ಲಿ ಪುರುಷರಿಗೆ ಸಂಬಂಧಪಟ್ಟಂತೆ 198, ಮಹಿಳಾ ಅಭ್ಯರ್ಥಿಗಳಿಗೆ 35, ಟೋಟಲ್ ಆಗಿ 233. ಅದೇ CSF ಇಲಾಖೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1164, ಮಹಿಳಾ ಅಭ್ಯರ್ಥಿಗಳಿಗೆ 130. ಅದೇ SSB ಇಲಾಖೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಸುಮಾರು 71, ಅದೇ ಫಿಮೇಲ್ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 11 ಪೋಸ್ಟು. ಇಲ್ಲಿನೂ ಅಪ್ಲಿಕೇಶನ್ ಹಾಕಿ. 82 ಟೋಟಲ್ ಆಗಿ SSB ಇಲಾಖೆಯಲ್ಲಿ. ಅದ ನಂತರ CSF ಇಲಾಖೆಯಲ್ಲಿ 1294. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ. ನೋಡಿ, ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಹೆಂಗೆ ಏನು ಅಂತ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ಇದ್ರ ಬಗ್ಗೆ ಆಫೀಸಲ್ಲಿ ಇರುವಂತ ನೋಟಿಸು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಈಗಾಗಲೇ ನಿಮ್ಮ ಒಂದು ಫ್ರೆಂಡ್ಸ್ ಗಳು ಕೂಡ ಕಳಿಸಿರ್ಬಹುದು ಅಥವಾ ಕಳಿಸದೇ ಇರಬಹುದು. ನೋಡಿ, ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ GD ಮತ್ತು ಎಕ್ಸಿಕ್ಯೂಟಿವ್ ಕೂಡ ಪೋಸ್ಟ್ ಇರತ್ತೆ. ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ, ನಂತರ ನಿಮಗೆ ಪ್ರೊಸೆಸಿಂಗ್ ಬಗ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಯಾರು ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ, ಇಲ್ಲಿ ನೋಡಿ, ರೇಷ್ಯದವರಿಗೆ ಅವಕಾಶ ಇರತ್ತೆ. ಅಥವಾ ನೀವು ಮಹಿಳಾ ಅಭ್ಯರ್ಥಿಗಳು ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ ಅಪ್ಲಿಕೇಶನ್ ಹಾಕಿ, ಅಥವಾ ಪುರುಷ ಅಭ್ಯರ್ಥಿಗಳು ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಅಪ್ಲಿಕೇಶನ್ ಹಾಕಿ. ಅದ ನಂತರ ನಿಮ್ಮ ಒಂದು ವಯೋಮಿತಿಯಲ್ಲಿ ಸಡಿಲಿಕೆ ಮೀಸಲಾತಿಯಲ್ಲಿ ಕೂಡ 10% ಪೋಸ್ಟ್ ಖಾಲಿ ಇರತ್ತೆ. ಅಪ್ಲಿಕೇಶನ್ ಹಾಕಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದು ಟೋಟಲ್ ಆಗಿ 1042 ಪೋಸ್ಟ್ ಇವರು ಬಿಟ್ಟಿದೆ. ಇನ್ನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ, ದೆಹಲಿ ಪೊಲೀಸ್ ಫಿಮೇಲ್ ದವರಿಗೆ 70 ಪೋಸ್ಟ್ ಇರತ್ತೆ. ಅದು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 142 ಪೋಸ್ಟ್ ಇರತ್ತೆ. ಇದು ನಿಮಗೆ ಕ್ಲಿಯರ್ ಮಾಹಿತಿ ಅರ್ಥ ಆಗಿರ್ಬೇಕು. ಸಬ್ ಇನ್ಸ್ಪೆಕ್ಟರ್ GD ಅಂತೇಳಿ, CAPFS ಅಂತೇಳಿ ಇಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಆಗಿನೇ ಎಲ್ಲ ಸೇರ್ಪಡೆ ಮಾಡಿ 3073 ಪೋಸ್ಟ್ ಇರತ್ತೆ ಆಲ್ ಇಂಡಿಯಾದಲ್ಲಿ. ಇದು ಸಿಬ್ಬಂದಿ ಆಯ್ಕೆ ಆಯೋಗ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಆರ್ಟಿಕಲ್ ಅನ್ನು ಬರೆದು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಈ ಎಲ್ಲಾ ಪೋಸ್ಟ್ಗಳಿಗೆ ಏಜ್ ಲಿಮಿಟ್ ಏನಾಗಿರ್ಬೇಕು, ಹುದ್ದೆಗೆ ತಕ್ಕಂತೆ ಏಜ್ ಲಿಮಿಟ್ ಏನಾಗಿರಪ್ಪ ಅಂದ್ರೆ, ಇಲ್ಲಿ ಸಡಿಲಿಕ್ಕೆ ಹಿಡ್ಕೊಂಡು ಎಲ್ಲ ಕೊಟ್ಟಿದ್ದಾರೆ ಅವರು. ಏಜ್ ಲಿಮಿಟ್ 1/8/2025 ಅಂತ. ಇಲ್ಲಿ ಕಡ್ಡಾಯವಾಗಿ ನಿಮಗೆ
20 ವರ್ಷ ಕೊಟ್ಟಿದ್ದಾರೆ ಅವರು ಏಜ್ ಲಿಮಿಟ್. 20ರಿಂದ 25 ವರ್ಷ ಇರತ್ತೆ. ಹಾಗೂ ನಿಮಗೆ ಸ್ಟಡಿಲಿಕ್ಕೆ ಕೂಡ ಇರತ್ತೆ. ನಿಯಮಗಳಿಗೆ ಸಂಬಂಧಪಟ್ಟಂತೆ 5 ವರ್ಷ, 3 ವರ್ಷ, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 10 ವರ್ಷ, 15 ವರ್ಷ, ಈ ರೀತಿಯಾಗಿ. ನೀವೇನಾದ್ರೂ ಈಗಾಗಲೇ SSC ಇಲಾಖೆಯಲ್ಲಿ ಕೆಲಸ ಮಾಡ್ತಿತ್ತಂದ್ರೆ ನಿಮಗೂ ಕೂಡ ಸ್ಟಡಿಲಿಕ್ಕೆ ಇರತ್ತೆ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಈಗ ತಿಳಿಸ್ಕೊಟ್ಟಿನಲ್ಲ, ಆ ಎಲ್ಲ ಇಲಾಖೆಗೆ ಇರತ್ತೆ. ಆ ಒಂದು ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಿ. CRPF ಇಲಾಖೆ, BSF ಇಲಾಖೆ, ITBP ಇಲಾಖೆಯಲ್ಲಿ, CISF ಇಲಾಖೆ, ಅದ ನಂತರ SSB, ದೆಹಲಿ ಪೊಲೀಸು, ಈ ಎಲ್ಲ ಇಲಾಖೆ ಸೇರ್ಪಡೆ ಮಾಡಿಕೊಂಡು 3073 ಪೋಸ್ಟ್ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಇನ್ನು ಆಯ್ಕೆ ಆದ್ರೆ ನಿಮಗೆ 35,400ರಿಂದ 1,12,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಸಿಗತ್ತೆ. ಈ ಎಲ್ಲ ಪೋಸ್ಟ್ಗಳಿಗೆ ಪದವಿ ಪಾಸ್ ಆಗಿರಬೇಕು, ಅಂದ್ರೆ ಡಿಗ್ರಿ ಪಾಸ್ ಆಗಿರಬೇಕು. ಡಿಗ್ರಿ ಕಂಪ್ಲೀಟ್ ಮಾಡಿದವರು ಈ ಎಲ್ಲ ಪೋಸ್ಟ್ ಅನ್ನ ಪಡ್ಕೋಬಹುದು. ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಅಪ್ಲೈ ಮಾಡಿ. ಇನ್ನು ಏಜ್ ಲಿಮಿಟ್ ಆಗಲೇ ತಿಳಿಸ್ಕೊಟ್ಟಿದ್ದೇನೆ. ಅರ್ಧ ಶುಲ್ಕ ನಿಮಗೆ ಸರ್ಕಾರದ ನಿಯಮಗಳ ಪ್ರಕಾರ 100 ರೂಪಾಯಿ ಇರತ್ತೆ. ಇದಕ್ಕೆ 2 ಪರೀಕ್ಷೆ ಇಟ್ಟಿದ್ದಾರೆ. ಒಂದಲ್ಲ 2 ಪರೀಕ್ಷೆ ಇರತ್ತೆ. ಆ ಪರೀಕ್ಷೆಗಳು ಹೆಂಗೆ ಏನ್ ನಡೆಸ್ತಾರ ಅಂದ್ರೆ ಆ ಎಲ್ಲ ವಿಷಯದಲ್ಲಿ ಇದರ ತಿಳಿಸ್ಕೊಟ್ಟಿದ್ದಾರೆ ಅವರು. ಸುಮಾರು 30 ಪೇಜ್ ಮೇಲ್ಗಡೆ ಇದೆ ಈ ಒಂದು ನೋಟಿಸು. ಆ ಎಲ್ಲ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಂದ್ರೆ ಸುಮಾರು 20ರಿಂದ 30 ನಿಮಿಷ ಆಗತ್ತೆ ಈ ಒಂದು ವಿಡಿಯೋ. ಆದ ಕಾರಣ ನಿಮಗೆ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತಾ ಇರೋದು. ಮತ್ತು ಕರ್ನಾಟಕ ರಾಜ್ಯದಲ್ಲೇ ನಿಮಗೆ ಪರೀಕ್ಷೆ ಇರೋದ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಬೇಕಂದ್ರೆ ನೋಡಿ, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಗುಲ್ಬರ್ಗ, ಅದೇ ಚೇಂಜ್ ಆಗಿದೆಲ್ಲ. ಕಲಬುರಗಿ, ಗುಲ್ಬರ್ಗ 2 ಒಂದೇ. ಅದ ನಂತರ ಮಂಗಳೂರು, ಮೈಸೂರು, ಉಡುಪಿ, ಶಿವಮೊಗ್ಗ ಇದೆಲ್ಲ ಕೊಟ್ಟಿದ್ದಾರೆ. ಅದ ನಂತರ ಇನ್ನೊಂದು ರಾಜ್ಯ ಸೇರ್ಪಡೆ ಆಗತ್ತೆ, ಕೇರಳ ಮತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ. ಅದು ನಿಮಗೆ ಕನ್ಫ್ಯೂಸ್ ಆಗತ್ತೆ. ಈ ಉಳಿದಂತ ಜಿಲ್ಲೆ ಎಲ್ಲಿ ಬರ್ತಾವ ಅಂತ ಹೇಳಿ ಸರ್ಚ್ ಅಂತೂ ಮಾಡಬೇಡಿ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಬೇರೆ ಒಂದು ರಾಜ್ಯದಲ್ಲಿ ಬರತ್ತೆ. ನೋಡಿ ಸ್ನೇಹಿತರೆ, 2 ಟೋಟಲ್ ನಮಗೆ ಪರೀಕ್ಷೆ ಇರತ್ತೆ. ಪೇಪರ್ 1, ಪೇಪರ್ 2 ಅಂತ ಹೇಳಿ. ಇಲ್ಲಿ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ ನೋಡಿ, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ. ಅದ ನಂತರ ನಿಮ್ಮ ಒಂದು ಸಬ್ಜೆಕ್ಟ್ ವೈಸ್ ಇದು ಕನ್ನಡದಲ್ಲಿ ಪರೀಕ್ಷೆ ಇರತ್ತೆ. ತುಂಬಾ ಜನ ಕೇಳುವಂತ ಪ್ರಶ್ನೆ, ಕನ್ನಡದಲ್ಲಿ ಪರೀಕ್ಷೆ ಇರತ್ತೆ, ಕನ್ನಡದಲ್ಲಿ ಬರೆಯಬಹುದು. ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 4 ಸಬ್ಜೆಕ್ಟ್ ಇರತ್ತೆ. ಇಲ್ಲಿ ಮೊದಲನೇ ಸಬ್ಜೆಕ್ಟ್ ದಲ್ಲಿ 50 ಮಾರ್ಕ್ಸ್ ಇರತ್ತೆ. ಕ್ವಶನ್ಗಳು 50 ಬರ್ತವೆ. ಅದ ನಂತರ 2ನೇ ಸಬ್ಜೆಕ್ಟ್ ದಲ್ಲೂ 50 ಮಾರ್ಕ್ಸ್ ಇರತ್ತೆ. ಕ್ವಶನ್ಗಳು 50 ಬರ್ತವೆ. ಅದ ನಂತರ ಈ ಟೋಟಲ್ ಆಗಿ 50 ಮಾರ್ಕ್ಸ್ 50 ಕ್ವಶನ್ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಟೋಟಲ್ ಆಗಿ 2 ತಾಸು ಕೊಟ್ಟಿರ್ತಾರೆ. ಅದು ಮೇಲ್ಗಡೆ ನಿಮಗೆ ಟೈಮ್ ಕೂಡ 30 ನಿಮಿಷ ಕೊಟ್ಟಿರ್ತಾರೆ. ಇದು ಮೊದಲನೇ ಪತ್ರಿಕೆ. ಇನ್ನು 2ನೇ ಪತ್ರಿಕೆಯಲ್ಲಿ ಕೂಡ ಅವರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಇದೆಯಲ್ಲ. 200 ಅಂಕಕ್ಕೆ ಸಂಬಂಧಪಟ್ಟಂತೆ ಇದು ಪರೀಕ್ಷೆ ಆಗಿರತ್ತೆ. ಇದು ಕೂಡ ಸೇಮ್ 2ನೇ ಪತ್ರಿಕೆ ಇದೆಯಲ್ಲ, ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇರತ್ತೆ. 200 ಅಂಕ, 200 ಮಾರ್ಕ್ಸು. ಇಲ್ಲಿ ಕೂಡ 2 ತಾಸುಗಟ್ಟೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ರೆಫರ್ ಮಾಡಿದವ್ರಿಗೆ ನಿಮಗೆ ಟೈಮ್ ಕೂಡ ಸಡಿಲಿಕ್ಕೆ ಇರತ್ತೆ. 20 ನಿಮಿಷನೋ 30 ನಿಮಿಷನೋ ಈ ರೀತಿಯಾಗಿ ಕೊಡ್ತಾರೆ. ಅದ ನಂತರ ನಿಮ್ಮೊಂದು ಪರ್ಸೆಂಟೇಜ್ ಯಾವುದಕ್ಕೆ ಎಷ್ಟೆಷ್ಟು ಬೋನಸ್ ಎಷ್ಟಿರತ್ತೆ, ಪೇಪರ್ನಲ್ಲಿ ಎಷ್ಟೆಷ್ಟು ಕೊಡ್ತಾರೆ ಅದೆಲ್ಲ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಮೊದಲನೇ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಸಿಲೆಬಸ್ ಏನೆಲ್ಲ ಬರತ್ತೆ ಅದ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಯಾವ್ಯಾವ ಓದ್ಬೇಕಂತೇಳಿ. ಅದ ನಂತರ 2ನೇದಾಗಿ ಹೆಂಗೇನು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರೀತಿಯಲ್ಲಿ ಹೇಳಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಇನ್ ದೆಹಲಿ ಪೊಲೀಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಇರತ್ತೆ. ಫಿಸಿಕಲ್ ಬಗ್ಗೆ ನಿಮ್ ಫಿಸಿಕಲ್ ತುಂಬಾ ಜನ ಕೇಳ್ತಿರಲ್ಲ. ನಮ್ಮೊಂದು ಆಲ್ ಕರ್ನಾಟಕ, ಆಲ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್ ಇರ್ಬೇಕಾಗತ್ತೆ. ಇದು ಸುತ್ತಳತೆ 80, ವಿಸ್ತರಿಸಿದಾಗ 85 ಅಂದ್ರೆ 5 ಸೆಂಟಿಮೀಟರ್ ಇದು ಸುತ್ತಳತೆ ಇರಬೇಕು. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಆಗ್ಬೇಕು. ಟೋಟಲ್ ಆಗಿ 85ರಿಂದ ನಿಮಗೆ 86 ಸೆಂಟಿಮೀಟರ್ ಇರ್ಬೇಕಾಗತ್ತೆ ಇದು ಸುತ್ತಳತೆ. ಇದು ಉಳಿದಂತ ಕೆಟಗರಿ ಅಂದ್ರೆ ಬುಡಕಟ್ಟು ಪಂಗಡದವರಿಗೆ, ಬುಡಕಟ್ಟು ಜಾತಿಯವರಿಗೆ ಮತ್ತು ಅರಣ್ಯದಲ್ಲಿ ವಾಸ ಮಾಡುವಂತ ಬುಡಕಟ್ಟು ಜನಾಂಗದವರಿಗೆ ಇದೆಲ್ಲ ಕೊಟ್ಟಿದ್ದಾರೆ. ಮತ್ತು ಬೇರೆ ಒಂದು ರಾಜ್ಯದವರಿಗೆ ಇದು ಅನ್ವಯಿಸುತ್ತೆ. ಅದ್ಮೇಲೆ ತಿಳಿಸ್ಕೊಟ್ಟಿರೋದು ಪುರುಷರಿಗೆ, ಇದು ಮಹಿಳಾ ಅಭ್ಯರ್ಥಿಗೆ ಇರತ್ತೆ. ನೋಡಿ ಸ್ನೇಹಿತರೆ, ಅದು ಮಹಿಳಾ ಅಭ್ಯರ್ಥಿ, ಪುರುಷ ಅಭ್ಯರ್ಥಿಗೆ. ಪುರುಷ ಅಭ್ಯರ್ಥಿಯಲ್ಲಿ ಇನ್ನೊಂದು ಕೆಟಗರಿ ಬರತ್ತೆ. ಇದು ಕೂಡ ಸೇಮು. ಇನ್ನು ಮಹಿಳಾ ಅಭ್ಯರ್ಥಿಗೆ ಯಾವ ರೀತಿಯಾಗಿ ಇರತ್ತೆ ಅದರೆಲ್ಲ ಚೆಕ್ ಮಾಡ್ಕೊಳ್ಳಿ.
ಮಹಿಳಾ ಅಭ್ಯರ್ಥಿ ನೋಡಿ 155 ಸೆಂಟಿಮೀಟರ್ ಇರತ್ತೆ, 155 ಸೆಂಟಿಮೀಟರು. ಅದನಂತರ 155ರಿಂದ 156, 57 ತನಕ ಇದ್ರೆ ಸಾಕು ಹೈಟು. ಇನ್ನು ನಿಮ್ಮೊಂದು ವೇಟ್ ನೋಡಿ, ಇದು ಮಹಿಳೆಯರಿಗೆ ಮಾತ್ರ ಅನುವಾಗತ್ತ ವೇಟು, ಮತ್ತು ಪುರುಷರಿಗೆ ನಿಮ್ಮ ಒಂದು ತೂಕ ಎಲ್ಲ ಚೆಕ್ ಮಾಡ್ತಾ ಇರೋರು ಸ್ಟಾರ್ಟಿಂಗ್ ನಲ್ಲಿ. ಅದ ನಂತರ ನಿಮ್ಮ ಒಂದು ರನ್ನಿಂಗು ಎಷ್ಟು ಓಡಬೇಕು ಎಲ್ಲ ಕೊಟ್ಟಿದ್ದಾರೆ. 100 ಮೀಟರ್ ರನ್ನಿಂಗು 16 ಸೆಕೆಂಡ್ದಲ್ಲಿ ಓಡಿ ಮುಗಿಸ್ಬೇಕಾಗತ್ತೆ ಫಾರ್ ಮೇಲ್ ಅಭ್ಯರ್ಥಿ, ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಉಳಿದಂತ ವಿಭಾಗ 1, 2, 3, 4 ಇದೆಲ್ಲ ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಇದೆಲ್ಲ ಆಯ್ಕೆ ಮಾಡ್ತಾರೆ. 2-3 ಪರೀಕ್ಷೆ ನಡೆಸ್ತಾರೆ. ಒಂದು ದೈಹಿಕ ಸಹಿಷ್ಣುತೆ ಪರೀಕ್ಷೆ, ಒಂದು ಅಳತೆ ಪರೀಕ್ಷೆ, ಇನ್ನೊಂದು ದೈಹಿಕ ಪರೀಕ್ಷೆ. ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಅದರಲ್ಲೆಲ್ಲ ಪಾಸ್ ಆಗ್ಬೇಕಾಗತ್ತೆ. ಅದರ ನಂತರ ಆಯ್ಕೆ ಮಾಡ್ತಾರೆ. ಇನ್ನು ಪುರುಷ ಅಭ್ಯರ್ಥಿಗೆ ಐತೆ, ಒಂದು ಮಹಿಳಾ ಅಭ್ಯರ್ಥಿ ನೋಡಿ 100 ಮೀಟರ್ ರನ್ನಿಂಗ್ ಇರತ್ತೆ, 2 ನಿಮಿಷ ನಿಮಗೆ 2 ಸೆಕೆಂಡ್ ಜಾಸ್ತಿ ಕೊಟ್ಟಿದ್ದಾರೆ. 800 ಮೀಟರ್ ಇರತ್ತೆ, 4 ಮಿನಿಟ್ ಕೊಟ್ಟಿದ್ದಾರೆ. ಅದೆಲ್ಲ ನೋಡ್ಕೋಬೇಕು. ನೀವು ಅರ್ಜಿ ಕರೆದಿದ್ದಾರೆ ಅಂದಮೇಲೆ ಹಂಗೆ ಅರ್ಜಿ ಸಲ್ಲಿಸಿದ್ರೆ ಆಗೋದಿಲ್ಲ. ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಇರೋದ್ರಿಂದ ಸ್ವಲ್ಪ ಎಚ್ಚರದಿಂದ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ನೋಡಿ, ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಾನು ನಿಮಗೆ 21 ಪೇಜಿನಲ್ಲಿ ಏನ್ ತಿಳಿಸಿದೆಯಲ್ಲ ಅದೆಲ್ಲ ತಿಳಿಸ್ಕೊಟ್ಟಿದ್ದೇನೆ. ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ವಿವರವಾಗಿ ಕೊಟ್ಟಿದ್ದಾರೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಅರ್ಥ ಆಗಿರಬೇಕೀಗ. 21 ಪೇಜ್ ಗಟ್ಟಲೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಉಳಿದಂತ 21 ಪೇಜ್ ತಿಳಿಸ್ಕೊಡ್ಬೇಕಂದ್ರೆ ಮುಗಿಯಿತು. ಸುಮಾರು 20 ನಿಮಿಷ ಆದ್ರೂ ಬೇಕು. ಆದ ಕಾರಣ ಇದು ನಿಮಗೆ ಪೂರ್ತಿಯಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. 3073 ಪೋಸ್ಟು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು. ಸುಮಾರು 6 ಸಂಸ್ಥೆ 6 ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಎಲ್ಲ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು. ಮತ್ತೆ ಎಕ್ಸಿಕ್ಯೂಟಿವ್ ಅಪ್ಲಿಕೇಶನ್ ಹಾಕಿ ಅರ್ಜಿ ಸಲ್ಲಿಸಲು 16ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ.